ಅಂಡರ್ ರೈಟಿಂಗ್ ಆಫ್ ಶೇರ್ಸಲ್ಲಿ ನಾವೀಗ ಮಾಡ್ತಾ ಇರ್ತಕ್ಕಂಥ ಪ್ರಾಬ್ಲಮ್ ಒಂದು 2017 ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಸಿ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಇದು 14 ಮಾರ್ಕ್ಸಿಗೆ. ಆ್ಯಂಡ್ ಅದೇ ರೀತಿಯೇ ಇದೇ ಒಂದು 2017ಅಲ್ಲಿ ಏನು ಕೇಳಿದ್ದಾರೆ ಇದೇ ಒಂದು ಪ್ರಾಬ್ಲಮ್ನ 2021ಅಲ್ಲಿ ಕೂಡ ಸೆಕ್ಷನ್ ಸಿ ಅಲ್ಲಿ ಕೇಳಿರ್ತಕ್ಕಂಥದ್ದು. ಅಲ್ಲಿ ನೇಮ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ, ಇನ್ನು ಮಿಕ್ಕಿರ್ತಕ್ಕಂಥದ್ದು ಎಲ್ಲ ಒಂದು ಡೀಟೇಲ್ಸ್ ಕೂಡ ಸೇಮ್ ಇದೆ. ಸೊ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ನ ನಾವೀಗ ನೋಡೋಣ ಬನ್ನಿ. RAM Limited issued 1 lakh equity shares of rupees 10 each at a premium of rupees 5 per share. The entire issue was underwritten by the underwriters A, B, C and D to the extent of 30%, 30%, 20% and 20% respectively, with the provision of firm underwriting 3,000, 2,000, 1,000 and 1,000 shares respectively. The underwriters were entitled to a commission at 2.5% on issue price of shares. The company received applications for 70,000 shares from public, out of which applications for 19,000, 10,000, 21,000 and 8,000 shares were marked in favor of A, B, C and D respectively. Calculate the net liability of the underwriters if firm applications are treated as marked forms, firm applications are treated as unmarked forms, and also calculate underwriting commission payable ಅಂತ ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಸೊಲ್ಯೂಷನ್ ಮಾಡಬೇಕಾಗಿರುತ್ತೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಪ್ರಾಬ್ಲಮ್ ಏನಿದೆ ಇದೇ ಒಂದು ಪ್ರಾಬ್ಲಮ್ನ ನಾವೀಗ ಮಾಡ್ತಾ ಇರುವಂಥ ಪ್ರಾಬ್ಲಮ್ 2017 ಕ್ವಶನ್ ಪೇಪರ್ ಪ್ರಾಬ್ಲಮ್. ಇದೇ ಒಂದು ಪ್ರಾಬ್ಲಮ್ನ 2021ಅಲ್ಲಿ ಕೂಡ ಕೇಳಿರ್ತಕ್ಕಂಥದ್ದು ಸೆಕ್ಷನ್ ಸಿ 14 ಮಾರ್ಕ್ಸಿಗೆ. ಸೊ ಇಲ್ಲಿ ಫರ್ಮ್ ಅಂಡರ್ರೈಟಿಂಗ್ treated as marked applications ಮತ್ತು ಫರ್ಮ್ ಅಂಡರ್ರೈಟಿಂಗ್ treated as unmarked application, ಈ ಎರಡೂ ಸಿಚುಯೇಷನ್ ಅಲ್ಲಿ ನಾವು ಟೋಟಲ್ ಲಯಬಿಲಿಟಿಯನ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ನಾವು ಮಾಡಬೇಕಾಗಿರೋದು ಫರ್ಮ್ ಅಂಡರ್ರೈಟಿಂಗ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್, ದೆನ್ ಬರ್ಕೊಳ್ಳಿ ಸ್ಟೇಟ್ಮೆಂಟ್ ಶೋಯಿಂಗ್ ಟೋಟಲ್ ಲಯಬಿಲಿಟಿ ಆಫ್ ಅಂಡರ್ರೈಟರ್ಸ್, ಪರ್ಟಿಕ್ಯುಲರ್ಸ್ 4 ಕಾಲಮ್ಸ್ ಅಂಡ್ ಲಾಸ್ಟ್ ಅಲ್ಲಿ ಟೋಟಲ್ ಕಾಲಮ್. ಇದಕ್ಕಿಂತ ಮುಂಚಿತವಾಗಿ ನಾವಿಲ್ಲಿ ಏನ್ ಮಾಡ್ಕೊಳ್ತೀವಪ್ಪ ಅಂತ ಹೇಳೋದಾದ್ರೆ ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ನಾವು ಈಗ ಏನ್ ಪ್ರಾಬ್ಲಮ್ ನ ಮಾಡ್ತಾ ಇದೀವಿ ಅಂದ್ರೆ ಫರ್ಮ್ ಅಂಡರ್ರೈಟಿಂಗ್ ಅನ್ನ ಏನ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಈ ಒಂದು ಫರ್ಮ್ ಅಂಡರ್ರೈಟಿಂಗ್ಸ್ ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ನಮಗೆ ಎಷ್ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈ ಒಂದು ಸಿಚುಯೇಷನ್ ಅಂತ ತಗೋಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಒಂದ್ ಕಡೆ ಬರ್ಕೊಳ್ಳಿ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಆಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಹೇಗೆ ಬರುತ್ತೆ, ಫಸ್ಟ್ ಒಂದು ಕೆಲಸ ಮಾಡಿ, ಟೋಟಲ್ ಅಪ್ಲಿಕೇಶನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡಿ, ನಿಮ್ಗೆ ಗೊತ್ತಾಗುತ್ತೆ ಅನ್ಮಾರ್ಕ್ಡ್ ಎಷ್ಟು ತಗೋಬೇಕು, ಮಾರ್ಕ್ಡ್ ಎಷ್ಟು ತಗೋಬೇಕು ಅಂತ. ಸೊ ಇಲ್ಲಿ ಟೋಟಲ್ ಅಪ್ಲಿಕೇಶನ್ಸ್, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪ್ಲಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪ್ಲಸ್ ಫರ್ಮ್ ಅಂಡರ್ರೈಟಿಂಗ್, ಈ ಮೂರು ಆಡ್ ಮಾಡ್ಕೊಂಡ್ರೆ ಸಿಗುವಂತದ್ದು ನಮ್ಗೇನು ಟೋಟಲ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಈ ಮೂರು ಅಪ್ಲಿಕೇಶನ್ಸ್ ನಾವು ಆಡ್ ಮಾಡ್ಕೋಬೇಕಾಗಿದ್ರೆ ಫಸ್ಟ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದ್ ಕಡೆ ಬರ್ಕೊಂಡ್ಬಿಡಿ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದೆಯಲ್ಲ, ಆ ಒಂದು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಅಲ್ಲಿ ಏನಿದೆ, ಎ ಇದು 19,000 ಅಂತ, ಬಿ 10,000 ಅಂಡ್ ಸಿ 21,000 ಅಂಡ್ ಡಿ 8,000. ಸೊ ಈ ನಾಲ್ಕು ಜನರು ಟೋಟಲ್ ಮಾಡ್ಕೊಂಡಾಗ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಬಂತು, 58,000 ಬಂದಿದೆ ಒಂದು. ಇನ್ನು ನೆಕ್ಸ್ಟ್ ಫರ್ಮ್ ಅಂಡರ್ರೈಟಿಂಗ್ ತಗೊಳ್ಳಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ಸ್ ಫಾರ್ 70,000 ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ ಫ್ರಮ್ ಪಬ್ಲಿಕ್, ಔಟ್ ಆಫ್ ವಿಚ್ applications for 19,000, 10,000, 21,000, 8,000 shares were marked ಅಂತ ಹೇಳ್ತಾ ಇದ್ದಾನೆ. ಸೊ ಅದರಲ್ಲಿ ಈ ಒಂದು 70,000 ಶೇರ್ಸ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇಷ್ಟು ರಿಸೀವ್ ಆಗಿದೆ. ದೆನ್ ಇಲ್ಲಿ ಫರ್ಮ್ ಅಂಡರ್ರೈಟಿಂಗ್ ಏನಾಗಿದೆ, ಇಲ್ಲಿ ಫರ್ಮ್ ಅಂಡರ್ರೈಟಿಂಗ್ ಇನ್ಕ್ಲೂಡ್ ಆಗಿಲ್ವಂತೆ ಟೋಟಲ್ 70,000 ಅಲ್ಲಿ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ಫರ್ಮ್ ಅಂಡರ್ರೈಟಿಂಗ್ ಏದಿಷ್ಟು 3,000 ಪ್ಲಸ್ ಬಿ ಎಷ್ಟು 2,000 ಪ್ಲಸ್ ಸಿ ಇದು 1,000 ಡಿ ಇದು 1,000, ಟೋಟಲ್ ಎಷ್ಟಾಗಿದೆ 7,000 ಬರ್ಕೊಡಿ. ನೆಕ್ಸ್ಟ್ ಏನ ಬೇಕಾಗಿರೋದು ಅಂದ್ರೆ ಯಾವುದು, ಅನ್ಮಾರ್ಕೆಡ್ ಬೇಕು. ಹಾಗಾದ್ರೆ ಅನ್ಮಾರ್ಕೆಡ್ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಪ್ಪ ರಿಸೀವ್ ಆಗಿರೋದು 70,000. ಇದರಲ್ಲಿ ಫರ್ಮ್ ಸೇರಿಲ್ಲ, ಇದರಲ್ಲಿ ಫರ್ಮ್ ಅಂಡರ್ರೈಟಿಂಗ್ ಸೇರಿಲ್ಲ. 70,000 ಅಲ್ಲಿ ಏನ್ ಮಾತ್ರ ಸೇರಿರೋದು, ಮಾರ್ಕ್ಡ್ ಮತ್ತೆ ಅನ್ಮಾರ್ಕ್ಡ್ ಎರಡೂ ಸೇರಿ ಎಷ್ಟಂತ 70,000. ಸೊ ಹಾಗಾಗಿ 70,000 ಅಲ್ಲಿ ಮೈನಸ್ ನಮ್ಗೆ ಇಲ್ಲಿ ಏನ್ ಬೇಕು, ಅನ್ಮಾರ್ಕ್ಡ್ ಮಾತ್ರ ಬೇಕು. ಹಾಗಾಗಿ 70,000 ಅಲ್ಲಿ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ಎ ಬಿ ಸಿ ಡಿ ಟೋಟಲ್ ಎಷ್ಟಿದೆ 58,000 ಲೆಸ್ ಮಾಡ್ಕೊಳ್ಳಿ. ಎಷ್ಟು ಬಂತು, 12,000 ಬಂತು. ಇದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಟೋಟಲ್ ಒಂದು ಟೋಟಲ್ ಅಪ್ಲಿಕೇಶನ್ಸ್ ಸಿಕ್ತು ಅಂಡ್ ಅದೇ ರೀತಿನೇ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೂಡ ನಮ್ಗೆ ಇಲ್ಲಿ ಸಿಕ್ತು. ಸೊ ದೆನ್ ಇದನ್ನ ಬೇಸ್ ಆಗಿ ಇಟ್ಕೊಂಡು ಈಗ
ನಾವು ಫರ್ಮ್ ಅಂಡರ್ ರೈಟಿಂಗ್ ಅನ್ನ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಬೇಕಾಗಿದ್ರೆ ಯಾವ ರೀತಿ ಆನ್ಸರ್ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಇಲ್ಲಿ ಫಸ್ಟ್ ಏನು ತಗೊಳ್ತೀವಿ, ಗ್ರಾಸ್ ಲಯಬಿಲಿಟಿ. ಟೋಟಲ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇರ್ತಕ್ಕಂಥದ್ದು 1 lakh. ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಂಬಿಡಿ 1 lakh. ಈ ಒಂದು 1 lakh ಶೇರ್ಸ್ ಅಲ್ಲಿ ಎಷ್ಟೆಷ್ಟು ಅಂತ ಇಶ್ಯೂ ಮಾಡ್ತಾ ಇರೋದು 30%. 1 lakh ಇಂಟು 30% ಮಾಡೋದಾ, ಎಷ್ಟು 30,000 ಎಗೆ, ಬಿಗೆ 30,000, ಸಿಗೆ ಎಷ್ಟು 20%, 20,000, ಡಿಗೂ 20,000. ಇಲ್ಲೇನಪ್ಪ ಲೆಸ್ ಮಾಡ್ಬೇಕೀಗ, ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಹಾಗಾದ್ರೆ ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಅನ್ನ ಯಾವ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇರೋದಿಲ್ಲಿ, ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ. ಅಂದ್ರೆ ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಅನ್ನ ನಾವು ಮಾರ್ಕ್ಡ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ ಅಂದ್ರೆ ಅನ್ಮಾರ್ಕ್ಡ್ ಎಷ್ಟು ಬಂದಿರುತ್ತೆ, ಇಲ್ಲಿ ಎಷ್ಟು ಬಂದಿದೆ ಅಷ್ಟನ್ನೇ ತಗೋಬೇಕು. ಎಷ್ಟು ಬಂದಿರೋದು 12,000. ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಡಿ 12,000. ಇದನ್ನ ಅವರವರ ಒಂದು ರೇಷಿಯೋ ಪ್ರಕಾರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಹಂಚ್ತಾ ಹೋಗ್ತೀವಿ. ಸೊ 12,000 ಅಲ್ಲಿ ಅವರವರ ಗ್ರಾಸ್ ಲಯಬಿಲಿಟಿ ರೇಷಿಯೋ ಅಂದ್ರೆ ಎಷ್ಟು, ಕಾಮನ್ ಜೀರೋಸ್ ಹೋದ್ರ 3:2:2. ಸೊ ಎಷ್ಟಾಗ ಬಂದಿರೋದು ಟೋಟಲ್ ಅನ್ಮಾರ್ಕ್ಡ್ 12,000. 12,000 ಇಂಟು 3/10, 3/10, 2/10 ಅಂಡ್ 2/10 ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಎಷ್ಟು ಬರುತ್ತೆ ನೋಡಿ, 12,000 ಇಂಟು 3/10 ಮಾಡಿದಾಗ 3,600. ಬಿಗೂ ಕೂಡ 3,600 ಬರುತ್ತಾ. ಸಿ ಮತ್ತೆ ಡಿ ಎಷ್ಟು ಬರುತ್ತೆ ನೋಡಿ, 12,000 ಅನ್ಮಾರ್ಕ್ಡ್ ಇರೋ ಟೋಟಲ್ ಇಂಟು 2/10 ಮಾಡ್ಕೊಳ್ಳಿ, 2,400 ಬರುತ್ತೆ. 2,400 ಲೆಸ್ ಅಂತ ಬರ್ಕೊಂಡಿದ್ದೀರಾ. ಈಗ ಲೆಸ್ ಮಾಡ್ಕೊಳ್ಳಿ. 30,000 ಅಲ್ಲಿ ಮೈನಸ್ 3,600 ಹೋದ್ರೆ ಎಷ್ಟು, 26,400. 26,400. ಸೊ 20,000 ಅಲ್ಲಿ ಮೈನಸ್ 2,400 ಹೋದ್ರೆ ಎಷ್ಟು, 17,600. 17,600. ಸೊ 1 lakh ಅಲ್ಲಿ ಎಷ್ಟು, 12,000 ಹೋದ್ರೆ ಎಷ್ಟು, 88,000. ಕರೆಕ್ಟ್. ಸೊ ನೆಕ್ಸ್ಟ್ ಇದರಲ್ಲಿ ಲೆಸ್ ಮಾಡ್ಬೇಕೀಗ, ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಏನ್ ಮಾಡಬೇಕು, ಲೆಸ್ ಮಾಡಬೇಕು. ಸಿಚುಯೇಷನ್ ನೋಡ್ಕೊಳ್ಳಿ, ಏನ್ ಬರ್ಕೊಂಡಿರೋದು, ಫರ್ಮ್ ಅಂಡರ್ ರೈಟಿಂಗ್ ಅನ್ನ ಕೂಡ ನಾವು ಮಾರ್ಕ್ಡ್ ಅಪ್ಲಿಕೇಶನ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೇನೇನೇನು ಲೆಸ್ ಮಾಡಬೇಕು, ಬೋತ್ ಮಾರ್ಕ್ಡ್ ಅಪ್ಲಿಕೇಶನ್ ಅಂಡ್ ಅದ್ರ ಜೊತೆಲಿ ಫರ್ಮ್ ಅಂಡರ್ ರೈಟಿಂಗ್ ಎರಡೂ ಕೂಡ ಲೆಸ್ ಮಾಡ್ತೀವಿ. ಎರಡೂ ಲೆಸ್ ಮಾಡಬೇಕಾಗಿದೆ. ಇಲ್ಲಿ ಏನ್ ನೋಡ್ಕೊಳ್ಳಿ, ಫಸ್ಟ್ ಇನ್ ಬ್ರಾಕೆಟ್ ಅಲ್ಲಿ ಬರ್ಕೊಂಬಿಡಿ, ಫರ್ಮ್ ಪ್ಲಸ್ ಮಾರ್ಕ್ಡ್ ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್. ಸೊ ಹಾಗಾಗಿ ಎಷ್ಟೆಷ್ಟು, ಎಷ್ಟಿದೆ 19,000. ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ಎ 19,000 ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟಿದೆ 3,000 ಇದೆ, 22,000 ಬಂತಪ್ಪ ನಿಮಗೆ. ಬಿ ನೋಡಿ, ಹಾಗೆ 10,000 ಪ್ಲಸ್ 2,000, ಎಸ್ 12,000 ಬರುತ್ತೆ. ಸಿದು 21,000 ಮಾರ್ಕ್ಡು ಪ್ಲಸ್ 1,000 ಫರ್ಮ್, ಈಗ ಎಷ್ಟಾಗುತ್ತೆ 22,000 ಆಯ್ತು. ಡಿ ಎಷ್ಟು ಬರುತ್ತೆ ನೋಡಿ, 8,000 ಪ್ಲಸ್ 1,000 9,000. ಹಾಗಾದ್ರೆ ಟೋಟಲ್ ನೋಡಿ ಎಷ್ಟಾಗುತ್ತೆ, ಟೋಟಲ್ 65,000. ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಎಷ್ಟು ಬಂತು ನೋಡಿ, 26,400 ಅಲ್ಲಿ ಮೈನಸ್ ಎಷ್ಟಪ್ಪ 22ನ 4,400. 26,400 ಅಲ್ಲಿ ಮೈನಸ್ 12,000 14,400. ಅದೇ ರೀತಿನ 17,600 ಎಷ್ಟು, ಮೈನಸ್ 4,400 ಬಂತು. ಕರೆಕ್ಟ್, ಮೈನಸ್ 4,400. ನೆಕ್ಸ್ಟ್ ಇನ್ನು 17,600 ಅಲ್ಲಿ ಮೈನಸ್ 9,000, ಎಸ್ 9,000 8,600.
88 ಅಲ್ಲಿ 65 ಹೋದ್ರೆ 23,000. ಸೊ ಇಲ್ಲಿ ಸರ್ಪ್ಲಸ್ ಬಂದಿದೆ. ಯಾರಿಗೆ ಸರ್ಪ್ಲಸ್ ಬಂದಿರೋದು? ಸಿಗೆ. ಅದನ್ನು ರಿಮೈನಿಂಗ್ ಅಂಡರ್ ವೆಟರ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಹಾಗಾಗಿ ಲೆಸ್ ಸರ್ಪ್ಲಸ್ ಆಫ್ ಸಿ ಡಿಸ್ಟ್ರಿಬ್ಯೂಟೆಡ್ ಟು ಸಿ ಬಿಟ್ಟು ಇನ್ಯಾರು ಇದ್ದಾರೆ? ಎ, ಬಿ ಆ್ಯಂಡ್ ಡಿ. ಹಾಗಾದ್ರೆ ಎ, ಬಿ, ಡಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಷ್ಟು ಸರ್ಪ್ಲಸ್ ಬಂದಿರೋದು? 4,400 ಇಂಟು ಅವರ ರೇಷಿಯೋ ಪ್ರಕಾರ ಅಂತ ಹೇಳೋದಾದ್ರೆ ಸಿಗೆ ಸರ್ಪ್ಲಸ್ ಬಂದಿದೆ. ಸಿ ರೇಷಿಯೋ ಬಿಟ್ರೆ ಇನ್ನು 3:3:2 ಪ್ರಕಾರ. ಸೊ ಹಾಗಾಗಿ 4,400 ಇಂಟು 3/8 and 2/8 ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಹಾಗಾಗಿ 4,400 ಇಂಟು 3/8 ಎಷ್ಟು ಬಂತು? 1,650. 1,650 ಮೈನಸ್ ಇರೋದೇನಾಯ್ತು ಇಲ್ಲಿ? ಪ್ಲಸ್ 4,400 ಆಯಿತು. ನೆಕ್ಸ್ಟು 4,400 ಇಂಟು 2/8 2/8 1,100. ಸೊ ಇಲ್ಲಿ ಸರ್ಪ್ಲಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಟೋಟಲ್ ಕಾಲಮಲ್ಲಿ ತಗೋಬೇಡಿ, ಬ್ಯಾಲೆನ್ಸ್ ಮಾಡಿ. ಈಗ ಎಷ್ಟು ಅಂತ ಇದೆ? 4,400 ಅಲ್ಲಿ ಮೈನಸ್ 1,650 2,750. ಸೊ ಅದೇ ರೀತಿ 14,400 ಅಲ್ಲಿ ಮೈನಸ್ 1,650 12,750 nil 8,600 ಅಲ್ಲಿ ಮೈನಸ್ 1,100 7,500 ಬಂತು. ಮತ್ತೆ 23,000. ಮತ್ತೆ ಯಾರು ಸರ್ಪ್ಲಸ್ ಬಂದಿದೆ ಅಲ್ಲಿ ನೋಡ್ಕೊಳ್ಳಿ. ಯಾರಿಗೂ ಸರ್ಪ್ಲಸ್ ಬಂದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಏನು ಆ್ಯಡ್ ಮಾಡಬೇಕು? ಲಾಸ್ಟಲ್ಲಿ ಆ್ಯಡ್ ಫಾರ್ ಅಂಡರ್ ರೈಟಿಂಗ್. ಹಾಗಾದ್ರೆ ಫಾರ್ ಅಂಡರ್ ರೈಟಿಂಗ್ ಆಫ್ ಎ ಎಷ್ಟು ಕೊಟ್ಟಿದ್ದಾನೆ? 3,000. ಬಿ ಎಷ್ಟು? 2,000. ಸಿ ಎಷ್ಟಪ್ಪ? 1,000. ಡಿದು 1,000. ಹಾಗಾದ್ರೆ ಟೋಟಲ್ ಆಫ್ ಫಾರ್ ಅಂಡರ್ ರೈಟಿಂಗ್ ಎಷ್ಟು ಆಗುತ್ತೆ? 7,000. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ಎಷ್ಟೆಷ್ಟು ಬಂತು ನೋಡಿ? 23 + 7 30,000 ಆಗುತ್ತೆ. 8,500 1,000 ಮತ್ತೆ 14,750 ಮತ್ತೆ 5,750 ಅಂತ ಹೇಳ್ತೀರಾ. ಅದನ್ನ ಟೋಟಲ್ ಲಯಬಿಲಿಟಿ ಅಂತ ಕರೀರಿ. ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ. 5,750 ಪ್ಲಸ್ 14,750 ಪ್ಲಸ್ 1,000 ಪ್ಲಸ್ 8,500 30,000. 30,000 ಬಂದಿದೆ. ಸೊ ಅಂದ್ರೆ ಇಲ್ಲಿ ನಮಗೆ ಇಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ಏನು 30,000 ಬಂದಿದೆ. ಟೋಟಲ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇಶ್ಯೂ ಮಾಡಿರೋದು? 1 lakh. 1 lakh ಅಲ್ಲಿ ಕಂಪನಿ ಎಷ್ಟು ರಿಸೀವ್ ಮಾಡ್ಕೊಂಡಿರೋದು ಶೇರ್ ಅಪ್ಲಿಕೇಶನ್ ಫಾರ್ಮ್ಸ್ ಅನ್ನ? 70,000. ಹಾಗಾದ್ರೆ ನಮ್ಮ ಬ್ಯಾಲೆನ್ಸ್ ಎಷ್ಟು ಬರಬೇಕು? 30,000 ಬರಬೇಕು. ಸೊ ಇಲ್ಲಿ ಫಾರ್ಮ್ ಅಂಡರ್ ರೈಟಿಂಗ್ ಅನ್ನ ನಾವಿಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಆನ್ಸರ್ ಈ ರೀತಿ ಬಂದಿದೆ. ನೆಕ್ಸ್ಟ್ ಅದೇ ರೀತಿನೇ ಫರ್ಮ್ ಅಪ್ಲಿಕೇಶನ್ಸ್ ಅನ್ನ ನಾವು ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಯಾವ ರೀತಿ ಆನ್ಸರ್ ಬರುತ್ತೆ ನೋಡೋಣ ಬನ್ನಿ. ಸಿಚುಯೇಷನ್ ನಂಬರ್ ಬಿ. ಸೊ ಫಸ್ಟ್ ಏನು ತಗೊಳ್ತೀವಿ? ಗ್ರಾಸ್ ಲಯಬಿಲಿಟಿ. ಟೋಟಲ್ ಎಷ್ಟು? 1 lakh. ಇದರಲ್ಲಿ 30% 30% 20% 20% ಅಂದ್ರೆ ಎಷ್ಟು ಬರುತ್ತೆ? 30,000 30,000 20,000 20,000. ಇದರಲ್ಲಿ ಏನು ಲೆಸ್ ಮಾಡಬೇಕೀಗ? ಲೆಸ್ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾವು ಮಾಡ್ತಾ ಇರುವಂತ ಸಿಚುಯೇಷನ್ ಫರ್ಮ್ ಅಂಡರ್ ರೈಟಿಂಗ್ ಅನ್ನ ಕೂಡ ನಾವೇನಂತ ಕನ್ಸಿಡರ್ ಮಾಡ್ತಾ ಇದೀವಿ? ಈಗ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ. ಹಾಗಾಗಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ ಎರಡೂ ಕೂಡ ನಾವು ಈಗ ತಗೊಳ್ಬೇಕಾಗಿರುತ್ತೆ ಫಸ್ಟ್ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಎಷ್ಟಿದೆ? ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಇಲ್ಲಿ ನೋಡಿ, ಇಲ್ಲಿ ಇಲ್ಲೇ ಮಾಡಿದ್ವಿ, ಫಸ್ಟ್ ಅಲ್ಲಿ ಮಾಡಿದ್ವಿ ನೋಡಿ, 12,000 ಇತ್ತು. ಕರೆಕ್ಟಾ? ಈ 12,000 ಏನು ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಇದೆ, ಈ 12,000ಗೆ ಈಗ ಫರ್ಮ್ ಅಂಡರ್ ರೈಟಿಂಗ್ ನ ಕೂಡ ನಾವು ಅನ್ಮಾರ್ಕೆಡ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ 12,000 ಪ್ಲಸ್ 7,000 ಎಷ್ಟಾಗುತ್ತೆ ಟೋಟಲ್? 12,000 ಪ್ಲಸ್ 7,000 ಎಷ್ಟಾಯ್ತು? 19,000 ಆಯ್ತು. ಕರೆಕ್ಟಾ?
ಟೋಟಲ್ ಕಾಲಮಲ್ಲಿ ಬರ್ಕೊಡಿ. 19,000 ಟೋಟಲ್ ಕಾಲಮಲ್ಲಿ ಬರ್ಕೊಂಬಿಡಿ. ಈಗ 19,000 ಏನು ಮಾಡ್ತೀವಿ, ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ದ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಸೊ ಹಾಗಾಗಿ 19,000 ಇಂಟು ಎಷ್ಟು ರೇಷಿಯೋ, 3/10, 3/10, 2/10, 2/10. ಎಷ್ಟು ಬರುತ್ತೆ ನೋಡಿ. ಈಗ 19,000 ಇಂಟು 3/10, 5,700, 5,700. ಸೊ ಅದೇ ರೀತಿನ ಇಲ್ಲಿ ಎಷ್ಟು 19,000 ಇಂಟು 2/10, 3,800, 3,800 ಲೆಸ್ ಅಂತ ಅದ. ಬ್ಯಾಲೆನ್ಸ್ ಮಾಡ್ಕೊಡಿ. ಈಗ 30,000 ಅಲ್ಲಿ ಮೈನಸ್ ಎಷ್ಟು 5,700 ಹೋದ್ರೆ 24,300. 24,300. ಅದೇ ರೀತಿನ ಈಗ ನೆಕ್ಸ್ಟ್ 20,000 ಇದೆ. 20,000 ಅಲ್ಲಿ ಮೈನಸ್ 3,800 ಎಷ್ಟು ಬಂತು, 16,200 and 16,200. ಸೊ ಅದೇ ರೀತಿನ 1 lakh ಅಲ್ಲಿ 19,000, 1 lakh ಮೈನಸ್ 19,000 ಎಷ್ಟು ಬಂತು, 81,000 ಬರುತ್ತೆ. ಸೊ ಇದನ್ನ ಬ್ಯಾಲೆನ್ಸ್ ಅಂತ ಹೇಳಿ. ಸೊ ಲೆಸ್ ಮಾಡಬೇಕು ಇಮಿಡಿಯೇಟ್ಲಿ. ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಹಾಗಾದ್ರೆ ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಾವು ಲೆಸ್ ಮಾಡ್ತೀವಿ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಾವು ಲೆಸ್ ಮಾಡಬೇಕಾಗಿದ್ರೆ ನಾವಿಲ್ಲಿ ಫರ್ಮ್ ಅಂಡ್ ರೇಟಿಂಗ್ ಏನಂತ ಕನ್ಸಿಡರ್ ಮಾಡ್ತಾ ಇದೀವಿ, ಅನ್ಮಾರ್ಕ್ಡ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಹಾಗಾಗಿ ಇಲ್ಲಿ ಏನ್ ಮಾತ್ರ ಲೆಸ್ ಮಾಡಬೇಕು, ಓನ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ಎ, ಬಿ, ಸಿ, ಡಿ ಏನಿದೆ ಅದನ್ನ ಮಾತ್ರ ನಾವು ಲೆಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀರಾ ನೋಡಿ. ಫಸ್ಟ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಫ್ ಎ ಎಷ್ಟು ಕೊಟ್ಟಿದ್ದ, 19,000 ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದ ನೋಡಿ. ಎಸ್ 19,000. ಬಿ ದೆಷ್ಟು 10,000, ಸಿ ದೆಷ್ಟು 21,000 and D ದೆಷ್ಟಿದೆ 8,000. ಸೊ ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಷ್ಟು 58,000 ಆಗುತ್ತೆ ಅಲ್ಲಿದೆ. ಸೊ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಲೆಸ್ ಅಂತ ಅದ. ಲೆಸ್ ಮಾಡ್ಕೊಂಡಾಗ ಟೋಟಲ್ ಬಂದು 23,000 ಬಂತು ಕರೆಕ್ಟು. ನೆಕ್ಸ್ಟ್ 24,300 ಫಸ್ಟು. ಎಸ್ 24,300 ಅಲ್ಲಿ ಮೈನಸ್ 19,000 ಎಷ್ಟು ಬಂತು, 5,300 ಎಷ್ಟು ಬರುತ್ತೆ, 14,300 ಮೈನಸ್ 4,800. ಸೊ ಅದೇ ರೀತಿನ 16,200 ಅಲ್ಲಿ ಮೈನಸ್ 8,200 ಬಂತು. ಸೊ ಇಲ್ಲಿ ಸರ್ಪ್ಲಸ್ ಬಂದಿದೆ. ಸೊ ಸರ್ಪ್ಲಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಲೆಸ್ ಸರ್ಪ್ಲಸ್ ಆಫ್, ಯಾರು ಸರ್ಪ್ಲಸ್ ಬಂದಿರೋದು, ಸಿಗೆ. ಸಿ ಡಿಸ್ಟ್ರಿಬ್ಯೂಟೆಡ್ ಟು ಯಾರ್ಯಾರಿದ್ದಾರೆ, ಎ, ಬಿ ಅಂಡ್ ಡಿ. ಸೊ ಹಾಗಾಗಿ ಸರ್ಪ್ಲಸ್ ಎಷ್ಟು ಬಂದಿರೋದು 4,800 ಇಂಟು ಎ ರೇಷಿಯೋ ಎಷ್ಟು 3 ಎಷ್ಟು ತಗೋಬೇಕು, ಈಗ 8 ತಗೋಬೇಕು. ಯಾಕೆ, ಡಿ ಇಲ್ಲಿ ಯಾರಿಗೆ ಸರ್ಪ್ಲಸ್ ಬಂದಿದೆ, ಸಿ ರೇಷಿಯೋ ಬಿಟ್ಬಿಡ್ತೀವಿ. ಹಾಗಾಗಿ 3/8 and 2/8 ನೋಡಿ. ಎಷ್ಟು ಬಂತು, 4,800 ಇಂಟು 3/8 1,800. 1,800 ಇಲ್ಲಿ ಮೈನಸ್ ಇರೋದು ಪ್ಲಸ್ 4,800 ಆಗುತ್ತಾ. ಅಂಡ್ ಅದೇ ರೀತಿನ 4,800 ಇಂಟು 2/8 1,200. ಸರ್ಪ್ಲಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಅವ್ರು ಟೋಟಲ್ ಕಾಲಮ್ ತಗೊಂಡಿಲ್ಲ. ಬ್ಯಾಲೆನ್ಸ್ ಮಾಡಿ. ಈಗ ಲೆಸ್ ಅಂತ ಅದ. 5,300 ಅಲ್ಲಿ ಮೈನಸ್ 1,800 3,500 ಬಂತು. ಅದೇ ರೀತಿನ 14,300 ಅಲ್ಲಿ ಮೈನಸ್ 1,800 12,500 ಬಂತು. ನಿಲ್. ಮತ್ತೆ 8,200 ಅಲ್ಲಿ ಎಷ್ಟಪ್ಪ, ಮೈನಸ್ 1,200 ಅಷ್ಟೇನಾ. ಎಸ್ ಮೈನಸ್ 1,200 7,000 ಬರುತ್ತೆ. ಮತ್ತೆ 23,000
ನೆಕ್ಸ್ಟ್ ಫರ್ಮ್ ಅಂಡರ್ ರೈಟಿಂಗ್ ಏನು ಮಾಡ್ಬೇಕು, ಇದಕ್ಕೆ ಆ್ಯಡ್ ಮಾಡ್ಕೊತೀವಿ. ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್. ಸೊ ಹಾಗಾದ್ರೆ ಫರ್ಮ್ ಅಂಡರ್ ರೈಟಿಂಗ್ ಆಫ್ ಎ ಎಷ್ಟು 3000, 2000, 1000 and 1000. ಟೋಟಲ್ ಆಫ್ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟು 7000. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ಎಷ್ಟು ಬಂತು 6500, 14500 ಮತ್ತೆ 1000, 8000 and 30000. ಸೊ ಈ ರೀತಿಯಾಗಿ ನಾವು ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಆನ್ಸರ್ ಇಷ್ಟು ಬಂದಿದೆ ಅಂತ ಹೇಳ್ತೀರಾ, ಟೋಟಲ್ ಲಯಬಿಲಿಟಿ. ಸೊ ಇಲ್ಲಿ ಕಮಿಷನ್ ಕೇಳಿದ್ದಾನೆ, ಕರೆಕ್ಟಾ? ಇಲ್ಲಿ ಕಮಿಷನ್ ಮಾಡ್ಬೇಕಾಗಿದ್ರೆ ಕೆಲವರು ಏನ್ ಮಾಡ್ತಾರೆ, ಗ್ರಾಸ್ ಲಯಬಿಲಿಟಿ ಏನಿರುತ್ತೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ಕಮಿಷನ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಸೊ ಗ್ರಾಸ್ ಲಯಬಿಲಿಟಿಯಲ್ಲಿ ಅನ್ಮಾರ್ಕ್ಡ್ ಎಲ್ಲಿ ಲೆಸ್ ಆಗಿರುತ್ತೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ಬಂದಿರುವಂತ ಬ್ಯಾಲೆನ್ಸ್ ಮೇಲೆ ಕಮಿಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂತಾರೆ. ಸೊ ಇಲ್ಲಿ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ನಡುವೆ ಒಂದನ್ನ ಹೇಳ್ತೀನಿ ಕೇಳಿ ಇಲ್ಲಿ. ಸೊ ಇಲ್ಲಿ ನಾವೇನೇ ಆಗ್ಲಿ, ನಾವ್ ಯಾವಾಗ ಕಮಿಷನ್ ಕೊಡ್ತೇವೆ, ಅವನು ಸೇಲ್ ಮಾಡಿದ್ರನ ಅಂದ್ರೆ ಅವನು ಪಬ್ಲಿಕ್ ಅಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇಶ್ಯೂ ಮಾಡಿರ್ತಾನೆ, ಆ ಸೇಲ್ ಮಾಡಿರ್ತಾನೆ, ಅದನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಕಮಿಷನ್ ಕೊಡೋದ್ರಿಂದ ಒಂದು ಕೆಲಸ ಮಾಡಿ ಇಲ್ಲಿ. ಸೊ ಇಲ್ಲಿ ಎರಡು ಸಿಚುಯೇಷನ್ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಬೇಡಿ. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಮಾಡ್ತಾ ಇದೀವಿ. ಸೊ ಹಾಗಾಗಿ ನೆಕ್ಸ್ಟ್ ಬರ್ಕೊಂಡ್ಬಿಡಿ, ಕ್ಯಾಲ್ಕುಲೇಷನ್ ಆಫ್ ಕಮಿಷನ್. ಸೊ ಹಾಗಾಗಿ ಏನು ಒಬ್ಬ ಅಂಡರ್ ರೈಟರ್ ಎಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಸೇಲ್ ಮಾಡಬೇಕಾಗಿತ್ತು, ಇಶ್ಯೂ ಮಾಡಬೇಕಾಗಿತ್ತು 30,000, ಕರೆಕ್ಟಾ? ಅದರಲ್ಲಿ ಅನ್ಮಾರ್ಕ್ಡ್ ಎಷ್ಟು ಹೋಯ್ತು 3600. ಅಂದ್ರೆ 30,000 ಅಲ್ಲಿ 3600 ನಂಬರ್ ಆಫ್ ಶೇರ್ಸ್ ಅನ್ನ ಅವನು ಸೇಲ್ ಮಾಡಿಲ್ಲ, ಇಶ್ಯೂ ಮಾಡಿಲ್ಲ ಪಬ್ಲಿಕ್ ಗೆ. ಯಾರು ಇಶ್ಯೂ ಮಾಡಿರೋದು ಇದು ಅನ್ಮಾರ್ಕ್ಡ್ ಅಂದ್ರೆ ಕಂಪನಿ. ಸೊ ಹಾಗಾಗಿ ಅವನು ಎಷ್ಟು ಇಶ್ಯೂ ಮಾಡಿರ್ತಾನ, ಅವ್ರ ಎಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಪಬ್ಲಿಕ್ ಅಲ್ಲಿ ಸೇಲ್ ಮಾಡಿರ್ತಾನ, ಸೊ ಅದನ್ನ ಬೇಸ್ ಆಗಿ ಇಟ್ಕೊಂಡೆ ಕಮಿಷನ್ ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದೇ ಮೆಥಡ್ ನ ಫಾಲೋ ಹೋಗಿ, ನಿಮ್ಗೆ ಏನ್ ಮಾಡಿಸ್ತಾ ಇದ್ದೀನಿ ಇದೇ ರೀತಿನೇ ಫಾಲೋ ಹೋಗಿ. ಎಷ್ಟು ನಂಬರ್ ಆಫ್ ಶೇರ್ಸ್ 26,400 ಬಂತು, ಕರೆಕ್ಟಾ? ಸೊ ಎ 26,400 ಶೇರ್ಸ್. ಬಿ ಎಷ್ಟಿದೆ ನೋಡಿ, ಬಿ ಬಂದು 26,400 ಅವನು. ಎಸ್ ಸಿ ಇದು 17,600 ಅಂಡ್ ಇದು 17,600. ಸೊ ಇಲ್ಲಿ ಒಂದು ಶೇರ್ಗೆ ಎಷ್ಟು ರೂಪಾಯಿ ಪ್ರಕಾರ ಸೇಲ್ ಮಾಡಿರ್ತಾನೆ ಅನ್ನೋದು ನಮ್ಗೆ ಬೇಕಾಗಿರೋದು. ಇಲ್ಲಿ ಒಂದು ಶೇರ್ಗೆ ಎಷ್ಟು ಫೇಸ್ ವ್ಯಾಲ್ಯೂ ಎಷ್ಟು ಅಂತ 10 ಈಚ್ ಅಂತ, ಅಂದ್ರೆ 10 ರೂಪೀಸ್ ಫೇಸ್ ವ್ಯಾಲ್ಯೂ ಇರೋದು. ಬಟ್ ಅದನ್ನ ಪ್ರೀಮಿಯಂಗೆ ಸೇಲ್ ಮಾಡ್ತಾನಂತೆ. ಎಷ್ಟು ರೂಪೀಸ್ ಪ್ರೀಮಿಯಂ ಅಂತ ಹೇಳ್ತಾ ಇದ್ದಾನೆ 5 ರೂಪೀಸ್. ಹಾಗಾಗಿ ಟೋಟಲ್ ಎಷ್ಟು ಸೇಲ್ ಮಾಡ್ತಾನೆ ಒಂದು ಶೇರ್ಗೆ 15. ನೋಡಿ, ಇಲ್ಲಿ ಒಂದು ಶೇರ್ನ 15 ರೂಪೀಸ್ಗೆ ಸೇಲ್ ಮಾಡೋದಾದ್ರೆ ಇಲ್ಲಿ ಎ 26,400 ಇಂಟು 15 ಎಷ್ಟು ಬಂದಪ್ಪ 3,96,000. ಇನ್ನು ಕೂಡ ಅಷ್ಟೇ ಬರುತ್ತೆ 3,96,000. ಸೀದಸ್ ಬಂತು ನೋಡಿ 17,600 ಶೇರ್ಸ್ ಅಷ್ಟೇ ಅವ್ನು ಸೇಲ್ ಮಾಡಿರೋದು. ಹಾಗಾಗಿ ಇಂಟು ಒಂದು ಶೇರ್ ಎಷ್ಟು ರೂಪಾಯಿ ಬೇಕಾದ್ರೆ ಸೇಲ್ ಮಾಡಿರ್ತಾನೆ 15 ಅಂದ್ರೆ 2,64,000. ಇದರ ಮೇಲೆ ಅಂದ್ರೆ ಇದು ಆ ಒಂದು ಶೇರ್ಸ್ ನ ಸೇಲ್ ಮಾಡಿದಾಗ ಅದು ಒಂದು ವ್ಯಾಲ್ಯೂ ನಾವೀಗ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಇದನ್ನ ಬೇಸ್ ಆಗಿ ಇಟ್ಕೊಂಡು ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಾ ಇರೋದು 2.5% ಅಂತ. ಸೊ ಹಾಗಾಗಿ ಇಂಟು 2.5% ಇಂಟು 2.5% 2.5% and 2.5%. ನೋಡಿ ಎಷ್ಟು ಬಂತು ಬೇಗ 3,96,000 ಇಂಟು ಎಷ್ಟಪ್ಪ 2.5%, 9,900. $2,64,000 into 2.5%.
ನಿಮಿಷ 3,96,000 ಅದ, ಅದು ಕರೆಕ್ಟ್. ಕರೆಕ್ಟ್ ಆಗಿರಬೇಕು. 6,600 and 6,600. ಈ ರೀತಿಯಾಗಿ ನಾವೇನು ಮಾಡಿದ್ವಿ, ಫಾರ್ಮ್ ಅಂಡ್ ರೈಟಿಂಗ್ ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಅಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಎಷ್ಟು ಟೋಟಲ್ ಲಯಬಿಲಿಟಿ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಅಂಡ್ ಅದ್ರ ಜೊತೆಲಿ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಇಷ್ಟಲ್ಲಿ, ಟೋಟಲ್ ಅಪ್ಲಿಕೇಶನ್ಸ್ ಏನಿದೆ ಅದನ್ನ ನೀಟಾಗಿ, ಟೋಟಲ್ ಅಪ್ಲಿಕೇಶನ್ಸ್ ಹೇಗೆ ಬರುತ್ತೆ, ಮಾರ್ಕ್ಡ್ ಪ್ಲಸ್ ಅನ್ಮಾರ್ಕ್ಡ್ ಪ್ಲಸ್ ಫಾರ್ಮ್ ಅಂಡ್ ರೈಟಿಂಗ್ ಮೂರು ಆಡ್ ಮಾಡೋದ್ರೇ ಬರುವಂಥದ್ದು ಟೋಟಲ್. ಸೊ ಹಾಗಾಗಿ ನಮ್ಮ ಮಾರ್ಕ್ಡ್ ಬರ್ಕೊಂಡ್ವಿ, ಇಷ್ಟು ಬಂತು. ಫಾರ್ಮ್ ಅಂಡ್ ರೈಟಿಂಗು ತಗೊಂಡ್ಬಿಟ್ವಿ, ಇಷ್ಟು ಬಂತು. ನೆಕ್ಸ್ಟ್ ಅನ್ಮಾರ್ಕ್ಡ್ ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾನೆ. ಅನ್ಮಾರ್ಕ್ಡ್ ತಗೋಬೇಕಾಗಿದ್ರೆ 70,000 ಅಪ್ಲಿಕೇಶನ್ ಫಾರ್ಮ್ಸ್ ಅನ್ನ ರಿಸೀವ್ ಮಾಡ್ಕೊಂತಾ ಇರೋದು. ಅದರಲ್ಲಿ ಏನ್ ಇನ್ಕ್ಲೂಡ್ ಆಗಿತ್ತಂತೆ, ಮಾರ್ಕ್ಡ್ ಇನ್ಕ್ಲೂಡ್ ಆಗಿತ್ತು. ಹಾಗಾದ್ರೆ ಏನ್ ಇನ್ಕ್ಲೂಡ್ ಆಗಿರೋದಿಲ್ಲ, ಫಾರ್ಮ್ ಅಂಡ್ ರೈಟಿಂಗ್ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ಹಾಗಾಗಿ 70,000 ಅಲ್ಲಿ ಮೈನಸ್ ಮಾರ್ಕ್ಡ್ ಮಾತ್ರ ಮಾಡ್ಕೊಂಡ್ವಿ, ಅನ್ಮಾರ್ಕ್ಡ್ ಬಂತು. ಅಂಡ್ ಅದೇ ರೀತಿನ ಈ ಒಂದು ಫಸ್ಟ್ ಸಿಚುವೇಶನ್ ಅಲ್ಲಿ ಫಾರ್ಮ್ ಅಂಡ್ ರೈಟಿಂಗ್ ನ ಮಾರ್ಕ್ಡ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಹಾಗಾಗಿ ಅನ್ಮಾರ್ಕ್ಡ್ ಎಷ್ಟು ತಗೋಬೇಕು, 12,000 ತಗೊಂಡ್ವಿ. ಅಂಡ್ ಅದೇ ರೀತಿನೇ ಸೆಕೆಂಡ್ ಸಿಚುವೇಶನ್ ಅಲ್ಲಿ ಫಾರ್ಮ್ ಅಂಡ್ ರೈಟಿಂಗ್ ಅನ್ನ ಏನಂತ ಕನ್ಸಿಡರ್ ಮಾಡಿದ್ವಿ, ಅನ್ಮಾರ್ಕ್ಡ್ ಅಂತ ಕನ್ಸಿಡರ್ ಮಾಡಿದ್ವಿ. ಹಾಗಾಗಿ 12,000 ಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ 12,000 ಏನಿತ್ತು, ಅದಕ್ಕೆ ಫಾರ್ಮ್ ಅಂಡ್ ರೈಟಿಂಗ್ ಟೋಟಲ್ 7,000 ಏನ್ ಬಂದಿತ್ತು ಅದನ್ನ ಆಡ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಕಮಿಷನ್ ಮತ್ತೊಮ್ಮೆ ಹೇಳ್ತಾ ಇದೀನಿ, ಇಲ್ಲಿ ಕಮಿಷನ್ ಏನಿದೆ ಆ ಕಮಿಷನ್ ನ ಗ್ರಾಸ್ ಲಯಬಿಲಿಟಿ ಮೇಲೆ ಕೆಲವರು ಕ್ಯಾಲ್ಕುಲೇಟ್ ಮಾಡ್ತಾರ, ಇನ್ನೊಂದು ಗ್ರಾಸ್ ಲಯಬಿಲಿಟಿಯನ್ನ ಲೆಸ್ ಮಾಡಿದಾದ್ಮೇಲೆ ಬ್ಯಾಲೆನ್ಸ್ ಬಂದಿರುತ್ತಲ್ಲ ಅದ್ರ ಮೇಲೆ ಕೆಲವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟ ಇಲ್ಲಿ. ಸೊ ನಾವೇನು ಇಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಸೇಲ್ ಮಾಡಿಕೊಡು ಅಂತ ಅಂಡರ್ ರೈಟರ್ಸ್ಗೆ ಕೊಟ್ಟ ಮೇಲೆ ಅವನು ಎಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಸೇಲ್ ಮಾಡಿರ್ತಾನ ಅದನ್ನ ಬೇಸ್ ಆಗಿ ಇಟ್ಕೊಂಡು ಕಮಿಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರತ್ತ. ಸೊ ಹಾಗಾಗಿ ಇದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇವಾಗ ಏನ್ ಮಾಡಿದೀನಿ ಅದೇ ರೀತಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ.